ಸಾಯುವವನೇ ಅಲ್ಲ, ಸಾಯಲಿಕ್ಕೂ ಸಮಯ ಇದೆ. ಕಥೆ ಎಲ್ಲ ಇದೆ ನಂದು. ನೀನು ಬೇಕಾದವಾಗ ಹೇಳು, ಸ್ವಲ್ಪ ಸ್ವಲ್ಪ, ಎಲ್ಲವನ್ನು ಒಮ್ಮೆಲೆ ಹೇಳ್ಬಾರ್ದಲ್ಲ. ನನ್ನನ್ನು ಕೊಲ್ಲುವ ಪ್ರಶ್ನೆ ಇಲ್ಲ. ಆಯ್ತು, ವಿಕ್ರಮ ಏನಿದೆ ನಿನ್ನಲ್ಲಿ? ನನ್ನಲ್ಲಿ ನನ್ನ ಬಾಹು ವಿಕ್ರಮ ಹೆಚ್ಚೋ, ನಿನ್ನ ಬಾಹು ವಿಕ್ರಮ ಹೆಚ್ಚೋ ನೋಡೇ ಬಿಡೋಣ ಈಗ. ಮಾತಾಡಬೇಕಿನ್ನು, ಆಯಾಸ ಆಯ್ತು ಕಾಣ್ತದೆ. ಅಲ್ಲ, ಆಯಾಸ ಆದ್ದಲ್ಲ, ನಿನ್ನ ಸಾಹಸವನ್ನು ನೋಡಿದ ನನಗೊಂದು ಬಹಳ ಸಂತೋಷವಾಗಿದೆ. ಹೌದಾ? ಯಾಕೆಂದ್ರೆ ನಿನ್ನಂತವರು ಈ ಲೋಕದಲ್ಲಿ ಇನ್ನು 4 ವರ್ಷ ಇರ್ಬೇಕಾ? ಯಾಕಂದ್ರೆ ನಿನಗೆ ಆ ಭಾವನೆ ಬಂತಲ್ಲ, ಸಂತೃಪ್ತನಾಗಿದ್ದೇನೆ. ಹೌದು, ಅನ್ಯಾಯವಾಗಿ ಇವನನ್ನು ಕೊಂದ ಅಂತ ಅಪವಾದ ಬರುವುದು. ನೀನು ಹಾಗೆ ಹೇಳಿದ್ರೆ ಇನ್ನೊಂದು ಬಾರಿಸಲಿ. ಅಲ್ಲ, ಎಷ್ಟು ಬಾರಿಸುವವರು ಬಾರಿಸಿಕೊಂಡೇ ಇರ್ತಾರೆ, ನಾವು ಬಾರಿಸ್ತಾರೆ. ಹೌದೌದು. ಆದರೆ ನಾನು ನನ್ನ ಕೆಲವು ಸಾಹಸಗಳು, ನಿನ್ನ ಸಾಹಸ ಗಾತ ಕೇಳಬೇಕು ನನಗೀಗ. ಅದೆಲ್ಲ ಕೇಳಬೇಕು. ಯಾಕಂದ್ರೆ ಈಗ ಪೆಟ್ಟು ತಿಂದಿದ್ದೇನೆ ನಾನು, ಸ್ವಲ್ಪ ತಿಂದಿದ್ದೇನೆ. ನೀನು ಕಡಿಮೆ ಏನಲ್ಲ. ಹೌದು, ನಾನು ಮುದುಕ ಅಂತ ನನ್ನನ್ನು ಹೀಯಾಳಿಸಿದೀಯ. ಪೆಟ್ಟು ತಿಂದಾಗ ನೀನು ಆ ಕಡೆ ಈ ಕಡೆ ಮುಚ್ಚಿಕೊಂಡಿದ್ದ. ಮುದುಕರಿಗೆ ಇಷ್ಟು ಶಕ್ತಿ ಇದೆ ಅಂತ ಇವತ್ತು ಗೊತ್ತಾಗಿದೆ. ಹೇಳಿದ್ಯಲ್ಲ, ಅದಕ್ಕೆ ನಿನಗೆ 2 ಪೆಟ್ಟು ಜಾಸ್ತಿ ಆಗಿದೆ. ಆಯ್ತಾಯ್ತು, ಹಿರಿಯರ ಆಶೀರ್ವಾದ ಬಿಡಿ. ಇಲ್ಲಿಯವರೆಗೆ ಏನನ್ನ ನನ್ನ ಬಾಹು ವಿಕ್ರಮವನ್ನು ಮಾಡಿದ್ದೇನೆ, ಏನೆಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಪ್ರದರ್ಶಿಸಿದ್ದೇನೆ ಎಂದು ಹೇಳಿದರೆ ಸ್ವಲ್ಪ ನಿನಗೆ ಜ್ಞಾನೋದಯವಾಗ ಅವಕಾಶ ಇದೆ. ನಾನು 7 ವರ್ಷದ ಬಾಲಕನಾಗಿರುವಾಗ ಏನು ಮಾಡಿದ್ದೇನೆ ಗೊತ್ತೇನು ಮಾಡಿದ್ದೀಯಾ? ಕೆಲವೆರಡನೆಯಲ್ಲಿ ತ್ರಿಮೂರ್ತಿಗಳ ದಯದಿಂದ ಸರ್ಕಾರವನ್ನು ಆಳುತ್ತಿರುವ ದೇವೇಂದ್ರನಿಗೂ ಒಮ್ಮೊಮ್ಮೆ ಅಹಂಕಾರ ಬರುವುದು. ನನ್ನಿಂದಾಗಿ 3 ಲೋಕಗಳು ನಡೆಯುತ್ತಾ ಇದೆ, ನಡೆಯಲ್ಪಡುತ್ತಿದೆ. ನನ್ನ ಒಂದು
ಸಾಧ್ಯವಿಲ್ಲ ಎಂಬ ಅಹಂಕಾರವನ್ನು ತಂದಿದ್ದೆ. ಅದಕ್ಕಾಗಿ ನಾವು ಏನು ಮಾಡಿದೆವು, ಏನು ನಾನು ಬಾಲಕನಾಗಿರುವಾಗಲೇ ನನ್ನ ತಂದೆಯಲ್ಲಿ ಹೇಳಿದೆ, ಈ ಪ್ರಕೃತಿಗೂ ಮಾನವನಿಗೂ ವಿಶೇಷವಾದ ನಂಟಿದೆ. ಮಾನವರೆಲ್ಲರೂ ಪ್ರಕೃತಿಯಲ್ಲೇ ಬೆಳೆದು ದೊಡ್ಡವರಾಗಿ ಜೀವನವನ್ನು ಮಾಡಬೇಕು. ಹೌದು. ಆದ್ದರಿಂದ ಪ್ರಕೃತಿ ದೇವರಿಗಿಂತ ದೊಡ್ಡ ದೇವರು ಯಾವುದು? ನಮ್ಮ ಪ್ರಕೃತಿಯನ್ನು ಪೂಜಿಸಿ ಬೆಳೆಸಿ ಉಳಿಸುವುದು ಪ್ರತಿಯೊಬ್ಬ ಮಾನವನ ಆದ್ಯ ಕರ್ತವ್ಯವಾಗಿದೆ. ಒಳ್ಳೆ ವಿಷಯ. ಮತ್ತೆ ಅದಕ್ಕಾಗಿ ಪ್ರತಿ ವರ್ಷವೂ ಇಂದ್ರನಿಗೆ ಪೂಜೆಯನ್ನು ಸಲ್ಲಿಸುತ್ತಾ ಇದ್ದ ನಾವು ಈ ವರ್ಷ ಇಂದ್ರನಿಗೆ ಪೂಜೆ ಸಲ್ಲಿಸದೆ ನಮ್ಮ ಗೋವರ್ಧನಗಿರಿಗೆ ಪೂಜೆಯನ್ನು ಸಲ್ಲಿಸು, ಗೋ ಬ್ರಾಹ್ಮಣರಿಗೆ ಪೂಜೆಯನ್ನು ಸಲ್ಲಿಸು, ಮಾತ್ರ ಅಲ್ಲ ವರ್ಣದೇವರಿಗೆ ಮಳೆಯನ್ನು ಕೊಡುವ ವರ್ಣದೇವರಿಗೂ ಪೂಜೆ ಸಲ್ಲಿಸಲು ನಿರ್ಧಾರವನ್ನು ಮಾಡಿ ನಾವೆಲ್ಲ ಗೋಪಾಲ. ನನಗೊಂದು ಗೋಪಾಲ ಅಂತ ಹೆಸರು ಇದೆ. ಎಲ್ಲವೂ ಇರ್ತದೆ. ಯಾಕಂದ್ರೆ ಗೋವಿನಿಂದ ಪಾಲನೆ ಮಾಡುವ ಕಾರಣ ಗೋಪಾಲ ಅಂತ ಹೆಸರು ಬಂದದ್ದು. ಸುಮ್ಮನೆ ಹೆಸರು ಬರೋದಿಲ್ಲ. ಅದಕ್ಕೆ ಬೇಕಾದಷ್ಟು ಮಾಡಿದ್ರೆ ಹೌದು. ದನ ಕಾಯುವಷ್ಟು ಪುಣ್ಯ ಕೆಲಸ ಲೋಕದಲ್ಲಿ ಯಾವುದು ಯಾರನ್ನ ಕೊಂದು ತಿನ್ನುವುದು ಕೆಲಸ ಅಲ್ಲ, ಯಾರನ್ನಾದರೂ ಬದುಕಿ ಉಳಿಸಿ ಸಾಕೋದು ದೊಡ್ಡ ಕೆಲಸ. ಹಾಗಾಗಿ ನಾವು ಗೋವರ್ಧನಗಿರಿಗೆ ಪೂಜೆ ಮಾಡಿದಾಗ ಸಿಟ್ಟಿಗೊಂಡ ಇಂದ್ರನು ಅಗಾಧವಾದ ಮಳೆಯನ್ನು ಸುರಿಸಿದರು. ನೀವು ಪೂಜೆ ಮಾಡಿದ್ರಿ? ಹಾಗೆ ಪೂಜೆ ಮಾಡಿದ್ದೆ, ಇಂದ್ರನನ್ನು ಬಿಟ್ಟು ಪೂಜೆ ಮಾಡಿ. ಮೇಘಗಳು ವರ್ಷಾಧಾರಗಳು ಬಿದ್ದು 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 ಎಲ್ಲ ನಮ್ಮ ಜಲಾವೃತವಾಗಿ ಗೋವುಗಳು ಗೋಪಾಲಕರು ಎಲ್ಲರೂ ನಾಗರಿಕರು ನೀರಿನಲ್ಲಿ ಮುಳುಗತೊಡಗಿದಾಗ ನನ್ನ ಗಿಡಮರಗಳಿಂದ ಅಷ್ಟು ಮಾಡಿ ಹಾಕಿದ್ದೀನಿ. ಅದು ನಾವೊಂದು ಸತ್ಯ ಶೋಧನೆಗೆ ಹೋದಾಗ ಹೊಟ್ಟೆ ಆತಂಕ ಬಂದೇ ಬಂತು. ಮನೆಯಲ್ಲಿ ಸುಮ್ಮನೆ ಕುಳಿತವರಿಗೆ ಸುಖ ಜೀವನ, ಯಾವ ತೊಂದರೆ ಬರುವುದಿಲ್ಲ. ಆದರೆ ಗೋವರ್ಧನಗಿರಿಯನ್ನು ನನ್ನ ಕಿರುಬೆರಳಿನಿಂದ ಎಷ್ಟು ಹಿಡಿದೆ. ಎಷ್ಟು ದಿನಗಳ ಕಾಲ? 7 ದಿನಗಳ ಕಾಲ. ಒಂದು ನಿಮಿಷ. ಈ ಗೋವರ್ಧನಗಿರಿ ಅಂದ್ರೆ ನಮ್ಮ ವಿಂಧ್ಯಾಚಲದಷ್ಟು ದೊಡ್ಡದಿತ್ತು? ವಿಂಧ್ಯಾಚಲದಲ್ಲಿ ಒಂದು ಗಿರಿ ಅಂದ್ರೆ ಒಂದು ಪರ್ವತ, ಕಲ್ಲಿನ ಗುಡ್ಡೆ. ಗೋವರ್ಧನಗಿರಿ ಬೆಟ್ಟ ಗೊತ್ತಾಯ್ತಲ್ಲ, ಕಲ್ಲು ಎತ್ತಿದ್ದಲ್ಲ. ಒಂದು ವಾರದ ಕಾಲ ಮಳೆ ಸುರಿಸಿ ಸುರಿಸಿ ಇಂದ್ರನಿಗೆ ಕೈ ಸೋತಾಗ ಮಳೆಯನ್ನು ನಿಲ್ಲಿಸಿದ. ಆಗ ಗೋವರ್ಧನಗಿರಿಯನ್ನು ಪುನಃ ಇಳಿಸಿದ ಕಾರಣ ನನಗೆ ಗೋವರ್ಧನಗಿರಿಗಾರಿ ಎಂಬ ಹೆಸರು ಒಂದು ಇದೆ. ಆಮೇಲೆ ಇಂದ್ರನೇ ಬಂದು ನನ್ನಲ್ಲಿ ಕ್ಷಮ ಯಾಚಿಸಿ ನನಗೆ ಗೋವಿಂದ ಎಂಬ ಹೆಸರನ್ನು ಕೊಟ್ಟಿದ್ದಾನೆ. ನೀನು ಹೇಳೋದು ಕೇಳಿದ್ರೆ ಕಳ್ಳ ಅಂತ ಆಗ್ಲಿಕ್ಕೆ ಶುರುವಾಗಿದೆ. ಕಳ್ಳ ಹೆಸರು ಜಾಸ್ತಿ ಇರುವುದು ಯಾರಿಗೆ? ಒಂದೊಂದು ದೇವರಿಗೆ, ಇಲ್ಲದಿದ್ರೆ ಕಳ್ಳರಿಗೆ. ಇಲ್ಲಿ ಒಂದು ಕಳ್ಳತನ ಮಾಡೋದು, ಅಲ್ಲಿ ಹೋಗುದು, ಇನ್ನೊಂದು ಹೆಸರು ಇಟ್ಕೊಳ್ಳುದು. ಅದು ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಹೆಸರಿದ್ರೆ ಕಳ್ಳ ಖಂಡಿತ. ಇದು ನಮ್ಮ ದ್ವಾರಕೆಯಲ್ಲಿ ನನಗೆ ಇಷ್ಟ ಹೆಸರು ಗೋವಿಂದ, ಅಚ್ಯುತ, ಮುರಾರಿ, ಕಂಸಾಂತಕ, ಏನೇನು. ಇದು ನಾನು ನಿನಗೆ ಒಂದು ಪ್ರಕರಣ ಹೇಳಿ ಎಲ್ಲ ಶ್ರೀಕೃಷ್ಣ ಲೀಲೆ ಕಂಸೋದೆಂದೊಂದು ಪ್ರಸಂಗ ಇನ್ನೊಂದು ದಿವಸ ಮಾಡೋದು. ಅಲ್ಲ, ಶ್ರೀಕೃಷ್ಣ ಬಾಲ್ಯದಿಂದ ಸೆರೆಮನೆಯಿಂದ ಹಿಡಿದು ಕಂಸನನ್ನು ಕೊಲ್ಲುವವರೆಗೆ ನಾನು ಜನಿಸಿದಾಗ ಸೆರೆಮನೆಯ ಬಾಗಿಲು ತಾನೇ ತಾನಾಗಿದ್ದೆ. ನಿದ್ದೆ ಮಾಡಿದವರೇ ನಿದ್ದೆ ಮಾಡಿದ ಸೇವಕರೇನೋ ಬಾಗಿಲು ತೆಗೆದಿರ್ಬೇಕು. ಆಮೇಲೆ 8 ವರ್ಷದಾಗಿರುವಾಗ ಕಂಸನನ್ನೇ ಕೊಂದು ಕೆಡ ಹಿಡಿದವನು ನಾನು. ಅದಕ್ಕಿಂತ ಮೊದಲೇ ಕಂಸನನ್ನು ಕಳಿಸಿದ ಎಷ್ಟೋ ರಾಕ್ಷಸರನ್ನು ಕೂತನಿಯನ್ನು ಕೊಂದು ಮುಗಿಸಿದವನು. ಅಂತಹ ಸಾಹಸವನ್ನು ಬಾಲ್ಯದಲ್ಲೇ ಮಾಡಿದ ನಾನು. ಈಗ ಯೌವನ ಭರಿತನಾಗಿದ್ದೇನೆ. ಆದ್ದರಿಂದ ಇಷ್ಟೆಲ್ಲ ಸಾಹಸ ಮಾಡಿದ ನಾನು ನಿನಗೆ ಕೊನೆಯ ಬಾರಿ ಹೇಳ್ತಾ ಇದ್ದೇನೆ,
ನೀನು ಎಂತ ಸಾಹಸ ಮಾಡಿದ್ದು? ಈ ಗುಹೆಯಲ್ಲಿ ಬಿದ್ದುಕೊಂಡಿದ್ದದಲ್ಲ. ಅಲ್ಲ, ನೀನು ಇಷ್ಟು ನಿನ್ನ ಸಾಹಸದ ಪಟ್ಟಿ ಮಾಡಿದೆಯಲ್ಲ, ಒಂದು ಗುಡ್ಡ ಎತ್ತಿದ್ದು, ಬೆಟ್ಟ ಎತ್ತಿದ್ದು, ಬೆಟ್ಟ ಎತ್ತಿದ್ದು, ಇನ್ನೊಂದು ಕಂಸನನ್ನು ಕೊಂದದ್ದು, ಎಲ್ಲದರಲ್ಲಿ ಒಂದು ನನಗೆ ತುಂಬಾ ಇಷ್ಟ ಆಯ್ತು. ಯಾವುದು? ಆ ಬೆಟ್ಟ ಎತ್ತಿದೆಯಲ್ಲ, ಅಂತಹದೇ ಒಂದು ಕಥೆಯನ್ನು ನಾನು ಹೇಳ್ತೇನೆ. ನಾನೇನು ಮಾಡಿದ್ದೇನೆ? ನಿನ್ನ ಗುಡ್ಡದ ಕಥೆ ಕೇಳುವಾಗ ನನಗೂ ಹಳೇ ನೆನಪದು. ನೋಡು, ಈ ಅರ್ಧದಲ್ಲಿ ಯುದ್ಧ ನಡೆಸಿದ್ದೆ ಯಾಕೆ? ಈಗ ನಿನಗೆ ಕಥೆ ಹೇಳೋದು ಅವಕಾಶ ಬಂತಲ್ಲ, ಮತ್ತೆ ಹೇಳಲೇಬೇಕಾದ ಕಥೆ ಇದು. ನಿನ್ನ ಕತೆ ಮುಗಿಯೋ ಮೊದಲೇ ನಿನ್ನ ಕತೆ ಹೇಳು. ನನ್ನ ಕಥೆ ಮುಗಿಯೋ ಮೊದಲ ಮುಗಿಸ್ತಾನೆ ಈಗ ನೋಡ. ನೀನು ನನ್ನ ಪರಿಚಯ ಎಷ್ಟು ಕೇಳಲಿಲ್ಲ ಅಲ್ವಾ? ನಾನೇ ಹೇಳು. ಮೂರು ಎಷ್ಟು ಯುಗದಿಂದ ಕೃತಯುಗದಿಂದಲೇ ಆರಂಭ ಆಗಿದೆ. ಮೂರು ಗಳಿಗೆಯಲ್ಲಿ ಮುಗಿಸಿ. ಮೂರು ಗಳಿಗೆಯಲ್ಲೇ ಮುಗಿಸ್ತೇನೆ. ನಿನಗೆ ಹೇಳಲೇಬೇಕಾದಂತ ವಿಷಯ ಇರುವುದು ಸಾಹಸ. ಅದಿರುವುದು ತ್ರೇತೆಯಲ್ಲಿ. ತ್ರೇತಾಯುಗದ ಶ್ರೀರಾಮಚಂದ್ರ ಗೊತ್ತಲ್ಲ ನಿನಗೆ? ಪತ್ನಿಯನ್ನು ಕಳಕೊಂಡ, ನಾನು ಇದ್ದೆ. ಕಳೆದುಕೊಂಡ ಸಂದರ್ಭದ ಆ ಸಮಯದಲ್ಲಿ ನಾನು ಇದ್ದೆ. ಸುಗ್ರೀವನ ಜೊತೆಯಲ್ಲಿದ್ದಂತಹ ಜಾಗವಂತನೇ ನಾನು.
ಹುಟ್ಟಿದಂತಹ ಶ್ರೀರಾಮಚಂದ್ರನಿಗೆ ಸುಗ್ರೀವ ಅವರ ತುರ್ಯಾದಿ ಮಿತ್ರತ್ವದಿಂದಾಗಿ ನಮ್ಮನ್ನು ಕಳುಹಿಸಿದ ದಿಕ್ಕುಗಳಿಗೆ ಕಳುಹಿಸಿದ ಹನುಮಂತನಿಂದಾಗಿ ಅವನಿಗೆ ಪ್ರಚೋದನೆ ಕೊಟ್ಟದ್ದು ಸರದಿ ಉಲ್ಲಂಘನೆ ಮಾಡಿ ಹುಡುಕಿ ಬಾ ಅಂತ. ಲಂಕೆಯಲ್ಲಿ ಇರುವುದು ಗೊತ್ತಾಯ್ತು, ನನಗೆ ಆಗುದು ಹೇಗೆ? ನಾನು ಮುದುಕ ಅಲ್ವಾ, ಇನ್ನೊಂದು ಯುಗದವ ನಾನು. ಅಷ್ಟಾಗುದಿಲ್ಲ ಅಂತ ಗೊತ್ತು. ಮುದುಕರು ಇನ್ನೊಬ್ಬರಿಗೆ ಪ್ರಚೋದನೆ ಕೊಡುವುದೇ ಜಾಸ್ತಿ. ಪ್ರಚೋದನೆ ಬೇಕಾಗ್ತದೆ. ಪ್ರಚೋದನೆ ಇಲ್ಲದಿದ್ರೆ ಹುಡುಗರು ಈಗ ಆಂಜನೇಯ ಏನು ಮಾಡಿದ? ಮುನೆ ಕೂತಿದ್ದ. ನಾನು ಒಂದು ಪ್ರಚೋದನೆ ಕೊಟ್ಟು ಅವನ ಶಕ್ತಿಯ ಸಾಮರ್ಥ್ಯವನ್ನು ಹೊಗಳಿದ್ದು. ಏನು ಅವನ ಪೌರುಷ! 700 ಯೋಜನೆಗಿಂತಲೂ ಜಾಸ್ತಿ ಆಡಿದ್ದಾನೆ. ಅದು ಒಳ್ಳೆದು. ಹಾಗಂದರೆ ಅಂತ ಮುದುಕರು ಬೇಕು. ಸುಮ್ಮನೆ ಮುದುಕರನ್ನು ಹೀಗಳೆಯಬೇಡ. ಹಾಗೆಯೇ ಸರದಿ ಉಲ್ಲಂಘನೆ ಮಾಡಿ ಹೋಗ್ಬೇಕಲ್ಲ. ಹೋಗ್ಬೇಕಿದ್ರೆ ಸಮುದ್ರದ ನಿಯಮವನ್ನು ಮೀರದೆ ಮಾಡುವಂಗಿಲ್ಲ ಅಂತ ಶ್ರೀರಾಮಚಂದ್ರ ಸರದಿಗೆ ಸೇತುವೆಯನ್ನು ಬರೀಬೇಕು ಅಂದರೆ ಸೇತುವೆ ಏನು ಒಂದೆರಡು ಯೋಜನೆ ವಿಸ್ತೀರ್ಣವಾದಂತಹ ಸಮುದ್ರಕ್ಕೆ ಆಗಬೇಕಿದ್ರೆ ಕಪಿಗಳಿದ್ರು 77 ಕೋಟಿ ಕಪಿ ನಾಯಕರು. 77 ಕೋಟಿ ಕಪಿಗಳು ಒಂದೊಂದು ಕಲ್ಲು ಹಾಕಿದ್ರು ಅದರಿಂದ ಲಂಕೆಗೆ ಸಾಕಾಗುದಿಲ್ಲ. 100 ಯೋಜನ ವಿಸ್ತೀರ್ಣಕ್ಕೆ 77 ಕೋಟಿ ಕಪಿ ಹಾಕಿದ್ರೆ ನಿಲ್ಬೇಕಲ್ಲ ಅದು. ನಾಯಕರು 77 ಕೋಟಿ. ಅದ್ಭುತ ಸೇನೆ ಇತ್ತು, 18 ಅದ್ಭುತ ಸೇನೆಯೂ ಇತ್ತು. ಸಾಕಪ್ಪ. ಅಷ್ಟೆಲ್ಲ ಆದ್ರೂ ಸಾಕಾಗ್ಲಿಲ್ಲ. ಆಗಲಿಲ್ಲ. ಆವಾಗ ಏನು ಮಾಡುದು? ನಾವು ದಕ್ಷಿಣದ ಸುತ್ತ ತುದಿಯಲ್ಲಿದ್ವಿ. ಅಲ್ಲಿರುವಂತಹ ಗುಡ್ಡ ಬೆಟ್ಟಗಳೆಲ್ಲ ಒಂದು ಮಟ್ಟಿಗೆ ಮುಗಿದುವುದು. ಇನ್ನೇನು ಮಾಡಬೇಕು? ನಾನು ನೋಡಿದ್ದು ನೇರ ಉತ್ತರಕ್ಕೆ. ಉತ್ತರ ದಿಕ್ಕು, ಉತ್ತರವೇ ಒಳ್ಳೆ ದಿಕ್ಕು ಅಂತ ಆ ಕಡೆಗೆ ಹೋದೆ. ಹೋಗ್ತಾ ನೋಡಿದ್ರೆ ತುಂಬಾ ಗುಡ್ಡ ಬೆಟ್ಟಗಳು ನನಗೆ ಕಣ್ಣಿಗೆ ಸಿಕ್ಕಿದ್ರು ಕೂಡ ಯಾವುದು ಸಮಾಧಾನವಾಗಲಿಲ್ಲ. ನಾನು ನೇರವಾಗಿ ಹೋದದ್ದೇ ರಜತಗಿರಿಯ ಬುಡಕ್ಕೆ. ರಜತಗಿರಿ ಕೇಳಿ ಗೊತ್ತುಂಟ ನಿನಗೆ? ಅಲ್ಲ, ಚಿಕ್ಕ ಹುಡುಗ, ಅದಕ್ಕೆ ಕೇಳುದು. ಕೈಲಾಸ ಪರ್ವತದ ಬುಡಕ್ಕೆ ಬಂದೆ. ನೋಡಿದ್ರೆ ದೊಡ್ಡದಾದಂತಹ ಬೆಟ್ಟ. ಸ್ವಲ್ಪವಾದ್ರೂ ಸಮುದ್ರದಲ್ಲಿ ಮುಂದಕ್ಕೆವರೆಗೆ ನಾವು ಸಾಗಬಹುದು ಅಂತ ಆಯ್ತು ನನಗೆ. ಹಾಗೆ ಹಿಂದೆ ಮುಂದೆ ನೋಡ್ಲಿಲ್ಲ. ಬುಡಕ್ಕೆ ಕೈ ಇಟ್ಟೆ. ಬುಡಕ್ಕೆ ಕೈ ಇಟ್ಟು ಎತ್ತುವಾಗ ಬರ್ತಾ ಇದೆ ಪರ್ವತ. ಆವಾಗ ಕಡನೆ ಬಂದ್ರು. ಯಾರು ಬಂದ್ರು? ನಾನು ಅವರ ಮದುವೆಯಲ್ಲೆಲ್ಲ ಸುಧಾರಿಕೆ ಮಾಡಿಕೊಂಡಿದ್ದವಲ್ವಾ, ಈಶ್ವರ ದೇವರು ಬರ್ಕ ಓಡಿಕೊಂಡು ಬಂದ್ರು. ನಾವೆಲ್ಲ ಸುಧಾರಿಕೆ ಮಾಡಿದವರಲ್ವಾ. ನನಗೆ ಅವಾಗ 19 ವರ್ಷ, ನಿಮಗಿಂತ ಸ್ವಲ್ಪ ದೊಡ್ಡವ ನಾನು. ಹುಡುಗ ಅಲ್ವಾ, ಸುಧಾರಿಕೆ ಮಾಡ್ತಾ ಇದ್ದೆ ನಾನು. ಕಾರ್ಯಕ್ರಮ ಆಗ್ಬೇಕಾದ್ರೆ 4 ಜನ ಕೆಲಸ ಮಾಡೋರು ಬೇಕಲ್ಲ. ಹಾಗೆ ನಮಗೆ ಮೊದಲೇ